ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ CR, ಮೆಡಿಕಲ್ ಸೂಪರಿಂಟೆಂಡೆಂಟ್ ಜಿಮ್ಸ್. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಶೀಳು ತುಟಿ ಮತ್ತು ಶೀಳು ಅಂಗಳ ಮಕ್ಕಳಿಗೆ ಒಂದು ಉಚಿತವಾದ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರವು ಮಿಷನ್ ಸ್ಮೈಲ್ ಅಂತ ಒಂದು NGO ಇದೆ. ಅಲ್ಲಿ ಅವ್ರ ಹತ್ರ ಭಾಳಷ್ಟು ಜನ ಎಕ್ಸ್ಪೀರಿಯನ್ಸ್ ಅನಸ್ಥೆಟಿಸ್ಟ್, ಪ್ಲಾಸ್ಟಿಕ್ ಸರ್ಜನ್ಸ್, ಓರಲ್ ಸರ್ಜನ್ಸ್ ಅವ್ರದ್ದೇ ಸ್ವಂತವಾದ ಒಂದು ತಂಡ ಅಥವಾ ಒಂದು ಟೀಮ್ ಇರುತ್ತದೆ. ಆ ಟೀಮ್ದವರು, ಇದು ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಕೂಡ ಇದ್ದಾರೆ ಅದರಲ್ಲಿ. ಆ ಟೀಮ್ದವರು ಮುಂದಿನ 3 ದಿವಸದಲ್ಲಿ ಸುಮಾರು 50ರಿಂದ 80 ಚಿಕ್ಕ ಮಕ್ಕಳಿಗೆ ಈ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಸೇಫಾಗಿ ಸೇವೆ ಸಲ್ಲಿಸಬೇಕು ಅಂತ ನಮ್ಮ ಜಿಮ್ ಅಡ್ಮಿನಿಸ್ಟ್ರೇಷನ್ನಿಂದ ನಾವು ಈ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೆವು. ಇದರಲ್ಲಿ ಕಳೆದ 1 ತಿಂಗಳಿಂದ ಎಲ್ಲ ಅಕ್ಕಪಕ್ಕ ಹಳ್ಳಿಗಳಲ್ಲಿ, ಎಲ್ಲ ಜಿಲ್ಲೆವಾರು, ಎಲ್ಲ ಅಕ್ಕಪಕ್ಕ ಅವ್ರದ್ದು ವರ್ಕರ್ಸ್ ಎಲ್ಲ ಕಡೆ ಹೋಗಿ ರೋಗಿಗಳಿಗೆ ಐಡೆಂಟಿಫೈ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಅವರಿಗೆ ಸ್ಕ್ರೀನಿಂಗ್ ಆಗಿ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿಸಿ, ಅದರಾದಮೇಲೆ ಪ್ರೀ ಅನಸ್ಥೆಟಿಕ್ ಚೆಕಪ್ ಅಂತೀವಿ. ಆ ಪ್ರೀ ಅನಸ್ಥೆಟಿಕ್ ಚೆಕಪ್ ಆಗಿನ ಮೇಲೆ ನಾಳೆ, ನಾಡ್ದು ಅಥವಾ ನಾಡ್ದು ಈ 3 ದಿನಗಳಲ್ಲಿ, ಬರುವ 3 ದಿನಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಯಾರಿಗೆ ಸೇಫಾಗಿ ಸರ್ಜರಿ ಮಾಡ್ಬೋದು ಅವರಿಗೆ ಅಷ್ಟು ಮಾತ್ರ ಸೇವೆ ಕೊಡ್ಬೋದು. ಸೊ ಇದು ಈ ಪ್ರಮಾಣದಲ್ಲಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಕಲಬುರಗಿಯಲ್ಲಿ ಫಸ್ಟ್ ಟೈಮ್ ಜಿಮ್ಸ್ ಹಾಸ್ಪಿಟಲಲ್ಲಿ ಇಂಥ ಸೇವೆ ಕೊಡ್ತಾಯಿದ್ವಿ. ಮಿಷನ್ ಸ್ಮೈಲ್ದವರು ಮುಂಚೆ ಸುಮಾರು 6-7 ಸರ್ತಿ ಇಲ್ಲಿ ಗುಲ್ಬರ್ಗಕ್ಕೆ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಿದರು. ಬಟ್ ಈ ಮಟ್ಟದಲ್ಲಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೊದಲಿಗೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಆಗ್ತಾಯಿದೆ. ಸೊ ಈ ಸೇವೆ ಇಲ್ಲೇನು ನಾವು ಉಚಿತವಾಗಿ ಕೊಡ್ತಾಯಿದ್ವಿ, ಅದಕ್ಕೆ ನಮ್ಮದೆಲ್ಲ ಜನರಿಗೆ ಇದರದ್ದು ಸದುಪಯೋಗ ಮಾಡ್ಕೋಬೇಕು ಅಂತ